ಉರುಸ್ನಲ್ಲಿ ನೂಕುನುಗ್ಗಲು ಉಂಟಾಗಿ ಹಲವರು ಅಸ್ವಸ್ಥವಾಗಿರುವಂತಹ ಘಟನೆ ನಡೆದಿದೆ. ಕಾಣಿಯೂರಿನಲ್ಲಿ ನಡೆದಂತಹ ಘಟನೆ ಇದು. ಕೂರತ್ ತಂಜಳ್ ಉರುಸ್ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕಾಣಿಯೂರು ಇಲ್ಲಿ ಆಗ್ತಾ ಇದ್ದಂತಹ ಕಾರ್ಯಕ್ರಮ ನಿರೀಕ್ಷೆಗೂ ಮೀರಿ ಜನ ಸೇರಿದ್ದರಿಂದ ನೂಕುನುಗ್ಗಲು ಉಂಟಾಗಿದೆ. ಅಸ್ವಸ್ಥಗೊಂಡವರನ್ನ ಪುತ್ತೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಭಾರೀ ಜನಸ್ತೋಮದಿಂದಾಗಿ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಪುತ್ತೂರು ಕುಕ್ಕೆ ಸುಬ್ರಹ್ಮಣ್ಯ ಹೆದ್ದಾರಿಯ ಕಾಣಿಯೂರಿನಲ್ಲಿ ಆಗ್ತಾ ಇದ್ದಂತಹ ಕಾರ್ಯಕ್ರಮ ಇದು. ಉರುಸ್ನಲ್ಲಿ ನೂಕುನುಗ್ಗಲು ಉಂಟಾಗಿ ಹಲವರು ಅಸ್ವಸ್ಥರಾಗಿದ್ದಾರೆ. ಕಾಣಿಯೂರಿನಲ್ಲಿ ನಡೆದಂತಹ ಕೂರತ್ ತಂಗಳ್ ಉರುಸ್ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕಾಣಿಯೂರು ಇಲ್ಲಿ ನಿರೀಕ್ಷೆಗೂ ಮೀರಿ ಜನ ಸೇರಿದಂತಹ ಹಿನ್ನೆಲೆಯಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಇದರಿಂದಾಗಿ ಕಾಲ್ತುಳಿತ ಕೂಡ ಆಗಿರುವಂಥದ್ದು. ಇದರಿಂದಾಗಿ ಅಸ್ವಸ್ಥಗೊಂಡಿದ್ದಂಥ ಸಾಕಷ್ಟು ಜನ ಅವ್ರನ್ನ ಪುತ್ತೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಸಾಕಷ್ಟು ಜನ ಅಸ್ವಸ್ಥರಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಸಿದ್ಧತೆ ಆಗಿತ್ತು? ಆಯೋಜಕರು ಯಾರು? ಏನಾಯ್ತು ಸಮಸ್ಯೆ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಕಡಪ ತಾಲೂಕಿನ ಕಾಣಿಯೂರಲ್ಲಿ ನಡೆಯುವಂತ ಸಂಬಂಧ ಇದ್ದು ಕೂರತ್ ತಂಗಳ್ ಉರುಸ್ ಅನ್ನೋ ಕಾರ್ಯಕ್ರಮ. ಸೊ ಇಲ್ಲಿ ಸಾಮಾನ್ಯವಾಗಿ ಈ ವರ್ಷ ಜಾಸ್ತಿ ಜನರು ಬರ್ತಾ ಅನ್ನೋದಿತ್ತು. ಅವರು ಒಂದು 30,000 ಜನ ಭಕ್ತರು ಬರುವನ್ನ ನಿರೀಕ್ಷಿಸ್ತಾ ಇದ್ರು. ಆದ್ರೆ ಅದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿ ಇವತ್ತು ಬಂದು ಈ ರೀತಿ ಒಂದು ಸಮಸ್ಯೆ ಉಂಟಾಗಿರುವಂತದ್ದು. ಈಗ ಸದ್ಯಕ್ಕೆ ಉರುಸ್ ಕಾರ್ಯಕ್ರಮ ಮುಗಿದಿದೆ ಅಂದ್ರೆ ಏನು ಅಂತ ಒಂದು ಘಟನೆ ನಡೀತು. ಈಗ ಪೊಲೀಸ್ ಇಲಾಖೆ ಒಂದು ಸ್ಪಷ್ಟಪಡಿಸಿರುವಂತದ್ದು, ಘಟನೆಯಲ್ಲಿ ಒಂದು 5-6 ಜನ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಅಲ್ಲಿಂದ ಅಂದ್ರೆ ಇನ್ ಪೇಷಂಟ್ ಅಂತ ಯಾರೂ ಆಗಿಲ್ಲ, ಎಲ್ಲರೂ ಕೂಡ ಹೊರರೋಗಿಗಳಾಗಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ನೀಡಿರುವಂತದ್ದು. ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಉರುಸು ಸೇರಿದಂತೆ ಸಾಕಷ್ಟು ಅಂದ್ರೆ ಏನು ಅಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮ ಕೂಡ ಇತ್ತು. ಸೊ ಇದರಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕೇರಳ ಸೇರಿದಂತೆ ವಿವಿಧ ಕಡೆಯಿಂದ ಸಾಕಷ್ಟು ಜನರು ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ಏನು ಪುತ್ತೂರು ಕುಕ್ಕೆ ಸುಬ್ರಹ್ಮಣ್ಯ ಹೈವೇ ಏನಿರುತ್ತೆ, ಆ ಹೈವೇ ಪಕ್ಕದಲ್ಲೇ ಇರುವಂತಹ ಈ ಒಂದು ಮಸೀದಿಯಾಗಿರುತ್ತೆ, ಅಲ್ಲಿ ನಡೀತಾ ಇದ್ದುವಂತಹ ಉರುಸು. ಸೊ ಪ್ರತಿ ವರ್ಷ ಕೂಡ ಸಾಮಾನ್ಯವಾಗಿ ಭಾನುವಾರದ ದಿನ ಸ್ವಲ್ಪ ಜೋರಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿವರೆಗೂ ಕೂಡ ಇಂಥ ಹಿಂದೆ ಘಟನೆಗಳು ಸಂಭವಿಸಿರಲಿಲ್ಲ. ಆದ್ರೆ ಈ ವರ್ಷ ಸಾಕಷ್ಟು ಜನರು ಒಂದೇ ಸರಿ ಬಂದಿದ್ರಿಂದ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಇದ್ದಿದ್ದನ್ನು ನೂಕುನುಗ್ಲಾತಂದ್ರ ಸಂದರ್ಭದಲ್ಲಿ ಪರಸ್ಪರ ಅಸ್ವಸ್ಥಗೊಂಡು ಕೆಲವರು ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ, ಅಂದ್ರೆ ಒಂದು ಫಸ್ಟ್ ಏಡ್ ನ ಅಲ್ಲೇ ತಗೊಂಡ್ರೆ, ಇನ್ ಕೆಲವ್ರನ್ನ ಪುತ್ತೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡ್ತಿರುವಂತದ್ದು. ಸದ್ಯಕ್ಕೆ ಸ್ಥಳೀಯ ಪೊಲೀಸರು ಕೂಡ ಭೇಟಿ ಕೊಟ್ಟು ಎಲ್ಲ ವಿಚಾರವನ್ನ ಕಲೆಕ್ಟ್ ಮಾಡಿರುವಂತದ್ದು. ಧನ್ಯವಾದ ಪೃಥ್ವಿರಾಜ್, ನಮ್ಮೆಲ್ಲ ಮಾಹಿತಿಗಾಗಿ.